Welcome to my GH Master 2. If y is equal to x power n into sine power n to x into cosecant power n to x plus tan power n minus 1 5x into cot power n minus 1 into 5x minus ಕಂಟಿನ್ಯೂ ಇರುತ್ತೆ secant power n plus 1 6x into cos power n plus 1 into 6x, then dy over dx is equal to, question ಕ್ಲೀನಾಗಿ ಅಬ್ಸರ್ವ್ ಮಾಡಿ, if y is equal to x power n into sin power n to x into cosecant power n to x, ಇವೆರಡು ಪವರ್ ಸೇಮ್ ಇದೆ, ಇಲ್ಲಿ ಆ್ಯಂಗಲ್ ಎರಡು ಸೇಮ್ ಇದೆ. ಓಕೆ, ಇದರ ಪಕ್ಕದಲ್ಲಿ ಎಕ್ಸ್ ಪವರ್ ಎನ್ ಇದೆ, ಎಕ್ಸ್ ಪವರ್ ಎನ್ ಇಂಟು ಅಂತ ಇದೆ. ಇಲ್ಲೂ ಅಷ್ಟೇ ಟ್ಯಾನ್ ಪವರ್ ಎನ್ ಮೈನಸ್ ಬಂದಿದೆ, ಕಾಟ್ ಪವರ್ ಎನ್ ಮೈನಸ್ ಒನ್ನು ಸೇಮ್ ಪವರ್ ಇದೆ, ಇಲ್ಲೂ ಆ್ಯಂಗಲ್ ಸೇಮ್ ಇದೆ. ಮೈನಸ್ ಸೀಕೆಂಟ್ ಪವರ್ ಎನ್ ಪ್ಲಸ್ 1, ಇಲ್ಲೂ ಕಾಸ್ ಪವರ್ ಎನ್ ಪ್ಲಸ್ 1 ಎರಡು ಸೇಮ್ ಪವರ್ ಇದೆ, ಇಲ್ಲೂ ಎರಡು ಆ್ಯಂಗಲ್ ಸೇಮ್ ಇದೆ. ಓಕೆ, ಅದರ ನೇಚರ್ ಅರ್ಥ ಮಾಡ್ಕೊಬೇಕು. ಎಕ್ಸ್ ಪವರ್ ಎನ್ ಇಲ್ಲಿ ಮಾತ್ರ ಇದೆ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಓಕೆ, ಕ್ವಶನ್ಸು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ದೀರಿ. ಇದು ಕಾಟ್ ಓಕೆ, ಕ್ಲಿಯರ್. ಆಪ್ಷನ್ ಎ ಎಕ್ಸ್ ಪವರ್ ಎನ್, ಆಪ್ಷನ್ ಬಿ ಎಕ್ಸ್ ಪವರ್ ಎನ್ ಮೈನಸ್ 1, ಆಪ್ಷನ್ ಸಿ ಎನ್ ಎಕ್ಸ್ ಪವರ್ ಎನ್ ಮೈನಸ್ 1, ಆಪ್ಷನ್ ಡಿ ನನ್ ಆಫ್ ದಿಸ್. ಪರ್ಫೆಕ್ಟ್ ಫಾರ್ಮುಲಾ ಇರೋರು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಆನ್ಸರ್ ಹೇಳ್ಬೋದು. ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಆನ್ಸರ್ ಮ್ಯಾಕ್ಸಿಮಮ್ 3 ಸೆಕೆಂಡು ಬೇಕಾಗೋದಿಲ್ಲ. ಫಾರ್ಮುಲಾ ಚೆನ್ನಾಗೆಲ್ಲ ಐಡಿಯಾ ಗೊತ್ತಿದ್ದರೆ ವಿತೌಟ್ ಎನಿ ಸಿಂಪ್ಲಿಫಿಕೇಷನ್ ಡೈರೆಕ್ಟ್ ಆನ್ಸರನ್ನು ಇಡ್ಬೋದು, ಅದು ಹೇಳ್ತಾ ಇದ್ದಾನೆ. ಓಕೆ, ವರ್ಕೌಟ್ ಮಾಡಿ ಆನ್ಸರ್ ಇಡಬೇಕು ಅಂತೇನಿಲ್ಲ. ಪರ್ಫೆಕ್ಟ್ ಫಾರ್ಮುಲಾ ಯಾರಿಗೆ ಐಡಿಯಾ ಇರುತ್ತೆ ಅವ್ರಿಗೆ. ಓಕೆ, ಅದಕ್ಕೆ ನಾನು ಫಸ್ಟು ನಿಮಗೆ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸು ನೀವು ಎಕ್ಸಾಮ್ ತೊಗೊತಾ ಇದ್ದೀರಿ, ಬೋರ್ಡ್ ಎಕ್ಸಾಮ್ ತೊಗೊಬೋದು, ಸಿ ಇ ಟಿ ಬರಿಬೋದು, ಜೆ ಇ ಬರಿಬೋದು, ಕಾಮೆಟ್ಗೆ ಬರಿಬೋದು, ಸಿ ಯು ಇ ಟಿ ಎಕ್ಸಾಮ್ ಬರಿಬೋದು. ಓಕೆ, ಫ್ಯೂಚರಲ್ಲಿ ನೀವು ಎಕ್ಸಾಮ್ ಬಿ ಎಸ್ ಸಿ ಮಾಡ್ಬೋದು, ಬಿ ಇ ಮಾಡ್ಬೋದು, ಏನೇ ಮಾಡಿ ಫಸ್ಟು ಫಾರ್ಮುಲಾಗಳನ್ನು ಚೆನ್ನಾಗಿ ಕಲ್ತ್ಕೊಬೇಕು. ಓಕೆ, ಆವಾಗಲೇ ನಮಗೆ ಯಾವ ಸಿ ಇ ಟಿ ಕೊಡಲಿ, ಜೆ ಇ ಕೊಡಲಿ, ಕ್ಲೀನಾಗಿ ನೀವು ಫೇಸ್ ಮಾಡ್ಬೋದು. ಓಕೆ, ಕ್ವಶನ್ಸನ್ನು ನೀವು ಫೇಸ್ ಮಾಡಬೇಕು ಅಂದರೆ ಫಸ್ಟ್ ಫಾರ್ಮುಲಾಸು ಮತ್ತು ಕಂಡೀಷನ್ಸ್ ಗೊತ್ತಿರಬೇಕು. ಅವೆರಡೂ ನೀವು ಕಲ್ತಿಲ್ಲ ಅಂದರೆ ಕಷ್ಟನೇ, ಅದು ಆಟೋಮೆಟಿಕಲಿ ಕಷ್ಟನೇ. ನೀವು ಇಂಜಿನಿಯರಿಂಗ್ ಕೋರ್ಸ್ಗೆ ಹೋದ್ರೂ ಕಷ್ಟನೇ, ಯಾವ್ದಕ್ಕೆ ಹೋದ್ರೂ ಕಷ್ಟನೇ. ಓಕೆ, ಎಷ್ಟೋ ಜನ ಬೇಸಿಕ್ ಫಾರ್ಮುಲಾಸ್ ಇಲ್ಲದೆ ಸೆಕೆಂಡ್ ಪಿ ಸಿನಲ್ಲಿ ಫಸ್ಟ್ ಪಿ ಸಿನಲ್ಲಿ ಫಾರ್ಮುಲಾಸನ್ನು ಕಲಿದಲೆ ಇಂಜಿನಿಯರಿಂಗ್ ಸೀಟ್ ಸಿಕ್ಬಿಡುತ್ತೆ, ಹೊರಟೋಗ್ತಾರೆ. ಅಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ M1, M2, M3, M4 ಅಂತ ಬರುತ್ತೆ. ಓಕೆ, ಎಷ್ಟೋ ಜನ ಸ್ಟೂಡೆಂಟ್ಸ್ ನೋಡ್ತೀವಲ್ಲ ಬ್ಯಾಕ್ ಉಳಿಸ್ಕೊಂಡ್ಬಿಟ್ಟಿರ್ತಾರೆ. ಯಾಕೆಂದರೆ ಅಲ್ಲಿ ಡಿಫ್ರೆನ್ಷಿಯೇಷನು ಇಂಟಿಗ್ರೇಷನ್ ಕಂಪಲ್ಸರಿ ಬೇಕೇ ಬೇಕು. ನೀವು ಇಂಜಿನಿಯರಿಂಗ್ ಹೋದಾಗ ಡಿಫ್ರೆನ್ಷಿಯೇಷನು ಇಂಟಿಗ್ರೇಷನ್ಸ್ ಇಲ್ಲದೆ ನೀವು ಮುಂದಕ್ಕೆ ಹೋಗೋಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರ ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ. ಓಕೆ, ನಾವು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ನೀವು ವರ್ಕೌಟ್ ಮಾಡಿದಾಗ ಏನಾಗುತ್ತೆ, ಅಟ್ಲೀಸ್ಟ್ ಸಿ ಇ ಟಿನಲ್ಲಿ ರ್ಯಾಂಕಿಂಗು ಎಷ್ಟು ಜನ ಬರಲಿ ಇಂಜಿನಿಯರಿಂಗ್ ಕೋರ್ಸ್ ಸಿಕ್ಕುತ್ತೆ. ಸಿಕ್ಕಿದಾಗ ಏನಾಗುತ್ತೆ, ಇಂಜಿನಿಯರಿಂಗ್ ಕೋರ್ಸ್ಗೆ ಹೋದಾಗ ಇವೆಲ್ಲ ನಾವು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ಫಾಲೋ ಅಪ್ ಮಾಡಿ ವರ್ಕೌಟ್ ಮಾಡಿದರೆ ಇಂಜಿನಿಯರಿಂಗ್ ಆದರೂ ಯೂಸ್ ಆಗುತ್ತೆ ನಿಮಗೆ. ಅಲ್ಲಿ ಮ್ಯಾಥಮೆಟಿಕ್ಸ್ ಈಸಿಯಾಗಿ ಅರ್ಥವಾಗುತ್ತೆ. ಓಕೆ, ಲಾಸ್ ಅಂತೂ ಆಗೋಲ್ಲ. ನಾವು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ಸಿ ಇ ಟಿಗೆ ಯೂಸ್ ಆಗಲಿ, ಸಿ ಇ ಟಿ ಬರಲಿಲ್ಲ ಸರ್ ಪ್ರಶ್ನೆ, ಅದು ಪ್ರಶ್ನೆ ಬರೋದಲ್ಲ ಇಂಪಾರ್ಟೆಂಟು. ನಾವು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ವರ್ಕೌಟ್ ಮಾಡಿದಾಗ ನಿಮಗೆ ಬೇರೆ ಪ್ರಾಬ್ಲಮ್ಸನ್ನು ಮಾಡಿದಾಗ ಈಸಿಯಾಗಿ ಅರ್ಥವಾಗುತ್ತೆ. ನಾವು ಕಳಿಸ್ತಕ್ಕಂಥ ಕ್ವಶನ್ಸನ್ನೇ ಬರ್ಬೋದು, ಬರಲಿಲ್ಲ ಅಂದರೆ ಬೇರೆ ಪ್ರಾಬ್ಲಮ್ಸ್ ಮಾಡೋದಕ್ಕೆ ನಾವು ಬೇಸ್ ಕೊಟ್ಟಿರ್ತೀವಿ. ಓಕೆ, ಎಲ್ಲರೂ ಕೊಡೋದು ಬೇಸೇ. ವಿಡಿಯೋಗಳನ್ನು ನೋಡಿದ ತಕ್ಷಣ ಅದಿರ್ತಕ್ಕಂಥ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು.
ಓಕೆ, ಡಿಫ್ರೆಂಟಾಗಿ ಇದ್ದೇ ಇರುತ್ತೆ. ಇವೆಲ್ಲ ಬೇಸ್, ಇದನ್ನು ತೊಗೊಂಡು ನೀವು ಮುಂದಕ್ಕೆ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡಬೇಕು. ವಿ ನೋ ದಟ್ ವಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಸೈನ್ ತೀಟಾ. ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು, ಆಮೇಲೆ ಡೈರೆಕ್ಟಾಗಿ ಹೇಳೋದು ನಿಮ್ಗೆ ಗೊತ್ತಾಗುತ್ತೆ. ರೆಸಿಪ್ರೋಕಲ್ ಆಫ್ ಸೈನ್ ತೀಟಾ ಈಸ್ ಈಕ್ವಲ್ ಟು 1/cosecant ತೀಟಾ. ಓಕೆ, ಕ್ಲಿಯರ್. ರೆಸಿಪ್ರೋಕಲ್ ಆಫ್ ಸೈನ್ ತೀಟಾ ಈಸ್ ಈಕ್ವಲ್ ಟು 1/cosecant ತೀಟಾ. ರೆಸಿಪ್ರೋಕಲ್ ಆಫ್ ಸೈನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ವಾಟ್? 1/cosecant ಸ್ಕ್ವೇರ್ ತೀಟಾ. ನೀವು ರೆಸಿಪ್ರೋಕಲ್ಸ್ಗೆ ನೀವೇನು ಬೇಕಾದರೂ ಪವರ್ ತೊಗೊಬೋದು, ಅದಕ್ಕೆ ರಿಸ್ಟ್ರಿಕ್ಟ್ ಇಲ್ಲ. ಓಕೆ, ರಿಸ್ಟ್ರಿಕ್ಟೇ ಇಲ್ಲ. 2 ತಗೊಂಡ್ರೆ ಇದು 1/cosecant ಸ್ಕ್ವೇರ್ ತೀಟಾ ಆಯಿತು. ಯಾಕಂದರೆ 1 ಸ್ಕ್ವೇರ್ ಅಂದರೆ 1 ಆಗುತ್ತೆ ನ್ಯೂಮರೇಟರ್. 3 ತಗೊಂಡ್ರೆ 1/cosecant ಕ್ಯೂಬ್ ತೀಟಾ. n ತಗೊಂಡ್ರೆ ಏನಾಯಿತು? 1/cosecant ಟು ದಿ ಪವರ್ ಆಫ್ n ಆಯಿತು. ಕ್ಲಿಯರ್. ಇಲ್ಲಿ ಸೈನ್ ತೀಟಾ ಇರೋ ಬದಲು 2 ತೀಟಾ ಇರ್ಬೋದು. 1/cosecant 2 ತೀಟಾ. 3 ತೀಟಾ ಇದ್ದರೆ 3 ತೀಟಾ. ಓಕೆ, ಏನೂ ಚೇಂಜಸ್ ಆಗಲ್ಲ. ವಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಕಾಸ್ ತೀಟಾ? 1/secant ತೀಟಾ. Again, reciprocal of cos square theta 1/secant square theta. Reciprocal of cos power n theta is equal to 1/secant power n theta. Reciprocal of cos power n 2 theta 1/secant power n 2 theta. What is the reciprocal of tan theta? 1/cot theta. Reciprocal of any power 2 n kotre 1/cot power n theta. Reciprocal of tan power n 2 theta 1/cot power n 2 theta. ಕ್ಲಿಯರ್. ಇದೇ ಕಾನ್ಸೆಪ್ಟನ್ನು ನಾನೀಗ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. y is equal to x power n ಇಂಟು ಇವೆರಡರಲ್ಲಿ ಯಾವ್ದು ಒಂದಕ್ಕೆ ಅಪ್ಲೈ ಮಾಡಿ ಸೈನ್ ಪವರ್ ಏನು ಕೊಟ್ಟಿದ್ದಾರೆ? n 2x ಹಂಗೆ ಬರ್ಕೊಂಡಿದ್ದಾನೆ. ಸೈನ್ ಪವರ್ n 2x. ವಾಟ್ ಈಸ್ ದ ಕೊಸಿಕೆಂಟ್ ಪವರ್ n 2xಗೆ ರೆಸಿಪ್ರೋಕಲ್ ಏನು ಬರೀತೀರಿ? 1/sin ಪವರ್ n 2x. ಕ್ಲಿಯರ್, ಬರಿಬೋದಲ್ಲ? ಪ್ಲಸ್ ಈಗ ಅಲ್ಲಿ ಐಡಿಯಾ ಬಂದಿರುತ್ತೆ ನಿಮಗೆ. ಇಲ್ಲಿ ಟ್ಯಾನ್ ಪವರ್ n-1 5x ಇದೆ, ಅದನ್ನು ಹಂಗೆ ಬರೀತೇನೆ. ಟ್ಯಾನ್ ಪವರ್ n-1 5x. ಕಾಟ್ ಪವರ್ n-1 ಇಂಟು 5xಗೆ ರೆಸಿಪ್ರೋಕಲ್ ಏನು? 1/cot ಪವರ್ n-1 ಇಂಟು 5x ಮೈನಸ್ ಫಸ್ಟ್ ಟರ್ಮ್ ಹಂಗೆ ಬರೀತೇನೆ. ಸೀಕೆಂಟ್ ಪವರ್ n+1 ಇಂಟು 6x. ಸೇಮ್ ಆ್ಯಂಗಲ್ ಇರಲೇಬೇಕು. ಇಂಟು ವಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಕಾಸ್? 1/secant ಪವರ್, ಇಲ್ಲೇನಿರುತ್ತೋ ಅದೇ ಪವರ್ ಇರಬೇಕು, ಡಿಫ್ರೆಂಟ್ ಇದ್ರೆ ಅಪ್ಲೈ ಮಾಡೋಕ್ಕೆ ಬರೋಲ್ಲ, 6x. ಕ್ಲಿಯರ್. y ಈಸ್ ಈಕ್ವಲ್ ಟು ಎಕ್ಸ್ ಪವರ್ n ಹಂಗೆ ಬರ್ಕೊಂತೇನೆ. ಇವೆರಡು ಏನಾಯಿತು? ಕ್ಯಾನ್ಸಲ್, ರಿಮೈನಿಂಗ್ 1 ಪ್ಲಸ್ ಇವೆರಡು ಏನಾಯಿತು? ಕ್ಯಾನ್ಸಲ್ 1 ಮೈನಸ್ ಇವೆರಡು ಏನಾಯಿತು? ಕ್ಯಾನ್ಸಲ್ 1. y ಈಸ್ ಈಕ್ವಲ್ ಟು ಎಕ್ಸ್ ಪವರ್ n ಇಂಟು 1 ಈಸ್ ನಥಿಂಗ್ ಬಟ್ ಎಕ್ಸ್ ಪವರ್ n ಪ್ಲಸ್ 1 - 1 ಗೆಟ್ ಕ್ಯಾನ್ಸಲ್ 0. ಫೈನಲ್ ಉಳ್ಕೊಂಡಿದ್ದು ನಮಗೇನು? ಎಕ್ಸ್ ಪವರ್ n. ಡಿಫ್ರೆನ್ಷಿಯೇಟ್ ಮಾಡೋಣ. dy/dx ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ರಿಸಲ್ಟ್. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಪವರ್ n? n into x power n-1. We get the answer. Out of 4 options, which is the answer? n into x power n-1. Option C is the answer. ಹಂಗಾರೆ ವರ್ಕೌಟ್ ಮಾಡಿದ್ರೆ ನಾವು ಹೆಂಗೆ ಸರ್ ಹೇಳೋದು? ನೋಡ್ಕೊಬೇಕಿಲ್ಲಿ ನೇಚರು. ಪವರ್ ಸೇಮ್ ಇದೆ, ಆ್ಯಂಗಲು ಸೇಮ್ ಇದೆ, ಪ್ರಾಡಕ್ಟ್ ಆಫ್ ರೆಸಿಪ್ರೋಕಲ್ಸ್ ಹ್ಯಾವಿಂಗ್ ಸೇಮ್ ಪವರ್. ಇದು ಕಾನ್ಸೆಪ್ಟ್ ಗೊತ್ತಿರಬೇಕು ನೋಡಿ. ಇದು ಪ್ರಾಡಕ್ಟ್ ಆಫ್ ರೆಸಿಪ್ರೋಕಲ್ಸ್ ಆಫ್ ಸೇಮ್ ಪವರ್ ವಿತ್ ಸೇಮ್ ಆ್ಯಂಗಲ್ ಈಸ್ 1 ಪ್ಲಸ್ ಪ್ರಾಡಕ್ಟ್ ಆಫ್ ರೆಸಿಪ್ರೋಕಲ್ ಟ್ಯಾನ್ ಆ್ಯಂಡ್ ಕಾಟ್ ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್. ಪವರ್ ಸೇಮ್ ಇದೆ, ಆ್ಯಂಗಲ್ ಸೇಮ್ ಇದೆ. ಅಗೇನ್ ಏನಂತ ಬರೀತೀವಿ? 1 ಮೈನಸ್ ಇಯರ್ ಮೈನಸ್ ಸೀಕೆಂಟ್ ಟು ಕಾಸ್ ರೆಸಿಪ್ರೋಕಲ್ ಟು ಈಚ್ ಅದರ್ ಹ್ಯಾವಿಂಗ್ ಸೇಮ್ ಪವರ್ ಆ್ಯಂಡ್ ಸೇಮ್ ಆ್ಯಂಗಲ್ ಈಸ್ 1. +1 - 1 get cancel. Here x power n into 1. What is the derivative of x power n? n into x power n-1. ಈ ಕ್ಯಾಲ್ಕುಲೇಷನ್ ಅವಶ್ಯಕತೆಯೇ ಇಲ್ಲ. ಅವಶ್ಯಕತೆ ಇದೆಯಾ? ಈ ಕ್ಯಾಲ್ಕುಲೇಷನ್ ಮಾಡಿರ್ತಕ್ಕಂಥದ್ದು ಅವಶ್ಯಕತೆಯೇ ಇಲ್ಲ, ನಿನಗೆ ಕಾನ್ಸೆಪ್ಟು ಗೊತ್ತಿದ್ದರೆ. ಥ್ಯಾಂಕ್ ಯು.